ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜು ಆರ್ಯ. ಇವತ್ತು ನಾನು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಚಿಕ್ಕಬಿಕ್ಕೋಡು ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ. ಹೇಳಿ ಕೇಳಿ ಇದು ಮಲೆನಾಡು ಭಾಗ. ಆನೆಗಳ ಹಾವಳಿಯಿಂದ ಇಲ್ಲಿನ ಜನ ತತ್ತರಿಸೋಗಿದ್ದಾರೆ. ಜೀವವನ್ನು ಕೈಯಲ್ಲಿಡ್ಕೊಂಡು ಬದುಕುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾಕಂದರೆ ಮಲೆನಾಡು ಭಾಗದಲ್ಲಿ ಸುಮಾರು 90ಕ್ಕೂ ಹೆಚ್ಚು ಜನ ಆನೆಗಳ ದಾಳಿಗೆ ಸಾವನ್ನಪ್ಪಿದ್ದಾರೆ. ಇಲ್ಲಿರುವಂಥವ್ರು ಕೇಳ್ತಾ ಇರುವಂಥದ್ದು ಸರ್ಕಾರಕ್ಕೆ ಒಂದೇ ಒಂದು ಪ್ರಶ್ನೆ, ದಯವಿಟ್ಟು ನಮ್ಮನ್ನು ಆನೆಗಳಿಂದ ರಕ್ಷಣೆಯನ್ನು ಮಾಡಿ, ನಮ್ಮ ಜೀವವನ್ನು ಕಾಪಾಡಿ ಅನ್ನುವಂಥ ಒಂದು ಮನವಿಯನ್ನು ಸರ್ಕಾರಕ್ಕೆ ಮಾಡ್ತಿದ್ದಾರೆ. ಹಾಗಾದರೆ ಆನೆಗಳಿಂದ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ? ಬೇಲೂರು ತಾಲೂಕಿನಲ್ಲಿ ಅದರಲ್ಲೂ ಚಿಕ್ಕಬಿಕ್ಕೋಡಿ ಹಳ್ಳಿಗದ್ದೆ ಸೇರಿದಂತೆ ಒಂದಷ್ಟು ಭಾಗದಲ್ಲಿ ಏನೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಿದೆ ಅನ್ನುವಂಥದ್ದನ್ನ ಅಲ್ಲಿನ ಜನರನ್ನ ನಾನು ಮಾತನಾಡಿಸ್ತೀನಿ. ಈಗ ನಾನು ಚಿಕ್ಕಬಿಕ್ಕೋಡು ಅನ್ನೋಂಥ ಒಂದು ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರು ಏನು ಹೇಳ್ತಾರೆ, ಅವ್ರಿಗೆ ಏನೆಲ್ಲ ಸಂಕಷ್ಟಗಳು ಎದುರಾಗ್ತಾ ಇದೆ, ಆನೆಗಳ ದಾಳಿಯಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅನ್ನೋಂಥದ್ದನ್ನ ಅಲ್ಲಿನ ಜನರಿಂದನೇ ಕೇಳಿ ತಿಳ್ಕೊಳ್ಳೋಣ. ಹೆಚ್ಚು ಕಡಿಮೆ ಒಂದು 20 ಆನೆ ಬಂದಿರ್ತವೆ. ಜೀವ ರಕ್ಷಣೆಗೋಸ್ಕರ ನಾವು ಗ್ರಾಮ ತೊರೆಯುವಂಥ ಪರಿಸ್ಥಿತಿಲಿ ನಾವು ಈಗ ಇದ್ದೀವಿ. ಇಲ್ಲಿ ಮುಖ್ಯವಾಗಿ ಅರಣ್ಯ ಇಲಾಖೆಯವ್ರದ್ದೇ ನಿರ್ಲಕ್ಷ್ಯ. ಪರಿಹಾರ ನಾವೇ ರೈತರುಗಳು ಯಾರು ಕೇಳ್ತಾ ಇಲ್ಲ. ಪರಿಹಾರ ಬೇಕಾಗಿಲ್ಲ, ಆನೆಗಳು ತಗೊಂಡೋಗ್ಲಿ ಅವರು. ಒಂದು ಎಕರೆಗೆ 600 ಅಡಿಕೆ ಹಾಕಿದ್ದು, ಒಂದು 400 ಗಿಡ ಮುರಿದಾಕಿವು. ಮತ್ತು ಅದನ್ನು ಬೇಜಾರಿಗೆ ಕೈ ಬಿಟ್ಟಿದ್ದೀನಿ. ಮಲೆನಾಡು ಭಾಗದಲ್ಲಿ ಆನೆಗಳ ದಾಳಿಯಿಂದ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಎಷ್ಟು ಜೀವಗಳು ಇಲ್ಲಿವರೆಗೂ ಹೋಗಿದೆ ಅನ್ನೋಂಥದ್ರ ಬಗ್ಗೆ ಮಾತನಾಡೋದಕ್ಕೆ ಈ ಊರಿನ ಜನ ಈಗ ನನ್ನ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್ ಹೇಳಿ, ಮಲೆನಾಡು ಭಾಗದಲ್ಲಿ ಇವತ್ತು ಜನ ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಬದುಕುವಂಥ ಸ್ಥಿತಿ ಎದುರಾಗಿದೆ. ಅದಕ್ಕೆ ಒಂದು ಕಾರಣ ಏನು ಅಂತಂದರೆ ಕಾಡಾನೆಗಳ ದಾಳಿ ಅಂತ. ಕಾಡಾನೆಗಳ ದಾಳಿ ಮತ್ತು ಇಲ್ಲಿ ರಸ್ತೆಗಳು ಕೂಡ ಭಾರಿ ಹಾಳಾಗೋಗಿದ್ದಾವೆ. ಸರ್ಕಾರದಲ್ಲಿ ಯಾರು ಕೂಡ ಇಲ್ಲಿ ಬಂದು ನೋಡ್ತಾ ಇಲ್ಲ, ರಸ್ತೆಗಳನ್ನು ಮಾಡ್ತಾ ಇಲ್ಲ ಸರಿಯಾಗಿ. ಆಮೇಲೆ ಎರಡನೇದಾಗಿ ಏನಾರ ಕಾಡಾನೆಗಳು ಬಂತು ಅಂದ್ರೆ ರಸ್ತೆಲಿ ಓಡೋಕ್ಕೂ ಕೂಡ ಹಾಕಲ್ಲ. ಬೈಕಲ್ಲಿ ಬರ್ತಾ ಇರ್ತೀವಿ. ಮೊನ್ನೆ ನಾನು ನೀರು ಹೊಡೆಯೋಕೆ ಹೋಗ್ತಾ ಇದ್ದೆ, ಅದು ಕರೆಕ್ಟಾಗಿ ರಸ್ತೆಲೇ ನಿಂತಿದೆ. ಏನು ಮಾಡ್ಬೇಕು ನಾನು? ಆಮೇಲೆ ಏನೋ ಬೈಕ್ ನಿಲ್ಸಿ ಅದಕ್ಕೆ ಸ್ವಲ್ಪ ಮೂವ್ ಆಯಿತು. ಆಮೇಲೆ ಸ್ವಲ್ಪ ಅದು ಹಿಂದಕ್ಕೆ ತಿರುಗಿಸ್ಕೊಂಡ್ರೆ ಕೈಯ ಕಾಲ ಮುರ್ಕೊಂಡು ಹೋಗ್ಬಿಡ್ತು, ಅಷ್ಟು ಕೆಟ್ಟೋಗಿದೆ ರಸ್ತೆಗಳೆಲ್ಲವ. ಅದಕ್ಕಾಗಿ ಇದಕ್ಕೆಲ್ಲ ಶಾಶ್ವತ ಪರಿಹಾರವನ್ನು ಕೊಡಬೇಕು ಸರ್ಕಾರದವರು. ಪರಿಹಾರ ಮಾಡಬೇಕು, ಶಾಶ್ವತ ಪರಿಹಾರ. ಆನೆಗಳಿಂದ ಸುಮ್ಮನೆ ಯಾವುದೋ ಒಂದು ಇಟ್ಕೊಂಡು ಹೋಗ್ತಾರೆ, ಎಲ್ಲ ಬಿಡ್ತಾರೆ. ಅದಲ್ಲ, ಯಾವುದೋ ಒಂದು ಆನೆ ಕಾರಿಡಾರ ಏನೋ ಮಾಡಿ ಅಲ್ಲಿಗೆ ತಗೊಂಡೋಗಿ ಆನೆಗಳನ್ನು ಬಿಟ್ಟು ಏನೋ ಒಂದು ಮಾಡಬೇಕು. ಈಗ ಸರ್, ನಾವು ಈ ಕಡೆ ಬಂದಾಗ ನೀವೇ ಸೋಲಾರ್ ಫೆನ್ಸಿಂಗ್ ಎಲ್ಲ ಹಾಕ್ಕೊಂಡಿದ್ದೀರಾ. ಅಂದರೆ ಒಂದು ವೇಳೆ ಏನಾದರೂ ಬಂದರೂ ಕೂಡ ಅಷ್ಟೇ ಕರೆಂಟ್ ಶಾಕ್ ಹೊಡಿಲಿ, ಅಟ್ಲೀಸ್ಟ್ ನಮ್ಮ ತೋಟಕ್ಕೆ ಆನೆ ಬರ್ದಂಗೆ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ನೀವು ಮಾಡ್ಕೊಂಡಿದ್ದೀರಾ. ಎಷ್ಟು ಖರ್ಚು ಮಾಡ್ತಿದ್ದೀರಾ ಸೋಲಾರ್ ಫೆನ್ಸಿಂಗ್ ಹಾಕೋದಕ್ಕೆ ನೀವೆಲ್ಲರೂ ಅಂತ? ಈಗ ಎಕರೆಗೆ ಒಂದು 70,000 ಆಗುತ್ತೆ. ಮತ್ತು 1 ಲಕ್ಷನೂ ಆಗುತ್ತೆ. ಅದರಲ್ಲಿ ಸರ್ಕಾರದವರೇನು ಅರ್ಧ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿ, ಅದು ಕೂಡ ಪ್ರಯೋಜನ ಆಗಲ್ಲ. ಕೊಡ್ತೀನಿ ಅಂತ ಹೇಳಿರೋಂಥದ್ದಷ್ಟೇ. ಅದನ್ನು ಅಷ್ಟೇ ಸೋಲಾರ್ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಮರ ಕಡೆ ಮತ್ತೆ ಬರ್ತವೆ. ಈಗ ನಮ್ಮದು ಒಂದು ಎಕರೆಗೆ 600 ಅಡಿಕೆ ಹಾಕಿದ್ದು. ಹೋದ ವರ್ಷ ಮತ್ತು ಆಚೆ ವರ್ಷ ಮುನ್ನ ಒಂದು 400 ಗಿಡ ಮುರಿದಾಕಿವು. ಮತ್ತು ಅದನ್ನು ಬೇಜಾರಿಗೆ ಕೈ ಬಿಟ್ಟಿದ್ದೀನಿ. ಈಗ ಅದಕ್ಕೆ ಎಷ್ಟು ಪರಿಹಾರ ಕೊಡ್ತಾರೆ? ಒಂದು 20,000 ಕೊಡ್ತಾರೆ. ಇನ್ನು ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀವಿ. ಈಗ ಆನೆ ಬರುತ್ತವೆ ಮತ್ತು ರೋಡ್ ಬೇರೆ ಸರಿ ಇಲ್ಲ. ಈಗ ಆನೆ ಏನಾದರೂ ಒಂದು ಶಾಶ್ವತ ಪರಿಹಾರ ಮಾಡಿದರೆ ಇಲ್ಲಿ ರೈತರುಗಳು ಉಳ್ಕೊಳ್ತೀವಿ. 1 ಎಕರೆಯಲ್ಲಿ ನೀವು ಅಡಿಕೆ ಏನಾದರೂ ಗಿಡಗಳು ನೆಡಬೇಕು ಅಂತಂದರೆ ಇವತ್ತಿನ ದಿನದಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತ? ಒಂದು ಎಕರೆಗೆಲ್ಲ ಒಂದು 40-50 ಸಾವಿರ ಖರ್ಚಾಗುತ್ತೆ. ಗಿಡ ತರದಲ್ಲೇ ಗಿಡ ತರೋದು ಅಂತ ಇನ್ನು ಜಾಸ್ತಿ ಲಕ್ಷದ ಮೇಲೆ ಹೋಗ್ಬೇಕಾಗತ್ತೆ. ಇವತ್ತು ಯಾವುದೇ ಬೆಳೆ ಆಗಲಿ ಹೊಸ್ದಾಗಿ ನಾವು ಮಾಡಿಬಿಟ್ಟು ಬದುಕ್ತಾ ಇದ್ದೀವಿ ಅಂತಂದರೆ ತುಂಬ ಕಷ್ಟ ಇದೆ ಇವತ್ತು. ಈಗ ಒಂದು ಎಕ್ಸಾಂಪಲ್, ಈಗ ನೀವು ಹೇಳ್ತಾ ಇದ್ರಿ ಒಂದು ಅಡಿಕೆ ಗಿಡನ ನಾವು ತಗೊಂಡು ಬಂದು ನೆಟ್ಟು ಅದನ್ನು ಪೋಷಣೆ ಮಾಡಬೇಕಂದ್ರೆ ಆಲ್ಮೋಸ್ಟ್ 1 ರಿಂದ 1.5 ಲಕ್ಷ ಖರ್ಚಾಗುತ್ತೆ ಅಂತ. ಆನೆ ಏನಾದರೂ ಬಂದು ಅಟ್ಯಾಕ್ ಮಾಡ್ತು ಅಂತ ನಿಮಗೆ ಸರ್ಕಾರದಿಂದ ಸಿಗ್ತಾ ಅಂತದ್ದು ಬರೀ 20,000 ರೂಪಾಯಿ ಪರಿಹಾರ. ಅದನ್ನು ಬಡ್ಡಿಗೆ ತಂದಿದ್ದನ್ನು ಪಾಪ ಬಡ್ಡಿನೂ ಕಟ್ಟೋಕ್ಕಾಗೋದಿಲ್ಲ, ಅಷ್ಟು ಕಷ್ಟ ಆಗುತ್ತದು. ಅವ್ರ ಪರಿಹಾರ ನಾವೇ ರೈತರುಗಳು ಯಾರು ಕೇಳ್ತಾ ಇಲ್ಲ. ಪರಿಹಾರ ಬೇಕಾಗಿಲ್ಲ, ಆನೆಗಳು ತಗೊಂಡೋಗ್ಲಿ ಅವರು. ಪರಿಹಾರ ಇಟ್ಕೊಂಡು ಯಾರು ಬದುಕಲ್ಲ. ಇಲ್ಲಿ ಕಷ್ಟಪಟ್ಟು ಅವರ ಶ್ರಮಪಟ್ಟು ಆದಾಯ ತಗೊಳ್ತಾ ಇದ್ದಾರೆ ರೈತರುಗಳು, ಎಲ್ಲ ಬಿಂದಾಸ ಬದುಕ್ತಾ ಇದ್ದಾರೆ. ಈ ಆನೆಗಳು ಬಂದು ಭಾರಿ ಸಂಕಷ್ಟ ಸಿಗಾಕೊಂಡಿದ್ದಾರೆ ಅಷ್ಟು. ಇವ್ರು ಹೇಳ್ತಾ ಇದ್ದಾರೆ ನಮಗೆ ಪರಿಹಾರ ಅಂತದ್ದು ಬೇಡ, ನೀವು ದಯವಿಟ್ಟು ಏನು ಗೊತ್ತಾ, ಆನೆಗಳ ದಾಳಿಯಿಂದ ನಮ್ಮನ್ನು ರಕ್ಷಿಸಿ ಅಷ್ಟೇ ನೀವು ಅಂತ. ಅರಣ್ಯ ಇಲಾಖೆಯವರು ಏನು ಮಾಡ್ತಿದ್ದಾರೆ, ಅವ್ರಿಗೇನಾದರೂ ಹೇಳಿದ್ರೆ ಎಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ? ಖಂಡಿತವಾಗ್ಲೂ ನಾವು ಅರಣ್ಯ ಇಲಾಖೆಯವರ ಗಮನಕ್ಕೆ ತಂದಿದ್ದೀವಿ.
ಪ್ರತಿಯೊಂದು ದಿನನೂ ನಾವು ವಾಚ್ ಮಾಡ್ತಾ ಇದ್ದೀವಿ. ಅರಣ್ಯ ಇಲಾಖೆಯವರು ಬರೀ ನಿರ್ಲಕ್ಷ್ಯದ ವರ್ತನೆ ತೋರಿಸ್ತಾ ಇದ್ದಾರೆ. ಸರ್ಕಾರನೂ ತುಂಬ ನಿರ್ಲಕ್ಷ್ಯ ಮಾಡ್ತಾ ಇದೆ. ಈಗ ಒಂದು ಆನೆ ಬರ್ತಾ ಇದೆ ಅಂದರೆ ಅವ್ರು ಆನೆ ಬಂದು ಸ್ಟೇ ಆದಮೇಲೆ ಮಾಹಿತಿ ಕೊಡ್ತಾರೆ ಗ್ರಾಮಸ್ಥರಿಗೆ. ಆ ಕೆಲಸ ಮಾಡ್ತಿರೋದು ತುಂಬ ವ್ಯರ್ಥವಾದ ಕೆಲಸ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು. ಆನೆಗಳು ಓಡಾಡ್ಬೇಕಾದ್ರೆ ಗ್ರಾಮಸ್ಥರಿಗೆಲ್ಲ ನಮಗೆ ಮಾಹಿತಿ ಕೊಡಬೇಕಾಗತ್ತೆ. ಆದರೆ ಆನೆ ಬಂದ್ಬಿಟ್ಟು ಒಂದು ಕಡೆ ತೋಟದೊಳಗಡೆ ನಿಂತ ಮೇಲೆ ಬಂದು ಗ್ರಾಮಸ್ಥರಿಗೆ ಹೇಳ್ತಾರೆ. ಆವಾಗ ನಾವು ಅವ್ರು ಹೇಳೋ ಅವಶ್ಯಕತೆನೇ ಇಲ್ಲ. ಸುಮ್ಮನೆ ಅವ್ರು ಜೀಪ್ ಹಾಕ್ಕೊಂಡು ಬಂದು ಅನೌನ್ಸ್ಮೆಂಟ್ ಮಾಡ್ಕೊಯ್ತಾರೆ. ಅದು ವೇಸ್ಟ್ ಕೆಲಸ ಮಾಡ್ತಾ ಇದ್ದಾರೆ. ಏನಿದ್ರು ಆನೆ ಓಡಾಡೋ ಸಂದರ್ಭದಲ್ಲಿ ಅವ್ರು ಹೇಳಬೇಕು. ಇಲ್ಲ ಆನೆ ರಸ್ತೆ ದಾಟೋ ಸಂದರ್ಭದಲ್ಲಿ ಸುಮ್ಮನೆ ನಿಂತಿರ್ತಾರೆ. ಹೆಚ್ಚು ಕಡಿಮೆ ನಾವು ಇಲ್ಲಿಂದ ಟೌನಿಗೆ ಹೋಗಬೇಕು ಅಂದರೆ ಹಾಲು ಕೊಡಬೇಕು ಅಂತೆಲ್ಲ ಹೋದಾಗ 1 ಅವರ್ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಅವು ಆನೆ ದಾಟೋ ತನಕ ನಮ್ಮನ್ನು ಬಿಡೋದು ಇಲ್ಲ. ಅವು ಬರೋದು ಒಂದು ಅರ್ಧ ಗಂಟೆ ಮುಂಚೆನೇ ನಮ್ಮನ್ನು ರಸ್ತೆ ತಡ ಹಾಕ್ತಾರೆ. ಈ ಥರದ್ದು ನಿರ್ಲಕ್ಷ್ಯವಾಗಿ ಮಾಡ್ತಾ ಇದ್ದಾರೆ. ಕರೆಕ್ಟ್ ಟೈಮಿಂಗ್ಸ್ ಫಾಲೋ ಮಾಡ್ತಾ ಇಲ್ಲ. ಆನೆ ಬಂದು ನಮಗೆ ಇಲ್ಲಿ ಜಮೀನಲ್ಲಿ ಇದ್ದಾವೆ ಅಂದರೂ ಟೈಮಿಗೆ ಕರೆಕ್ಟಾಗಿ ಬಂದು ನಮಗೆ ಸ್ಪಂದಿಸಲ್ಲ. ನಾವು ಲಾಸ್ಟ್ ಟೈಮ್ ನಮ್ಮ ಬಾಳೆ ತೋಟಕ್ಕೆ ಬಂದಿತ್ತು, ಬಾಳೆ ಮುರಿತಾ ಇದೆ ಅಂದರೆ 1 ಅವರ್ ಲೇಟಾಗಿ ಬರ್ತಾರೆ. ನಾವು ಓಡ್ಸೋಕ್ಕಾಗಲ್ಲ. ಹೆಚ್ಚು ಕಡಿಮೆ ಒಂದು 20 ಆನೆ ಬಂದಿರ್ತವೆ. ಭಾಳ ಕಷ್ಟದಲ್ಲಿ ಜೀವ ಇಟ್ಕೊಂಡು ಬದುಕ್ತಾ ಇದೀವಿ ಸರ್. ಈಗ ಅಂದ್ರೆ ಈಗ ನಾವೀಗ ನಿಂತಿದೀವಲ್ಲ, ಈ ಪ್ಲೇಸ್ಗೂ ಆನೆ ಬರುತ್ತಾ? ಖಂಡಿತ ಬರುತ್ತೆ. ಇಲ್ಲೇ ಕೆಳಗಿಂದ ಬರುತ್ತೆ. ನಿಂತಿದ್ದ ಜಾಗದಲ್ಲಿ ಹಿಂಗೆ ಹೋಗುತ್ತೆ. ಮೊನ್ನೆ ಇದೇ ತರ ಆಗ್ಬೇಕಾದ್ರೆ ಬಂದಿದೆ. ನಮ್ಮ ಸಂಬಂಧಿಕರು ಒಬ್ರು ಇದರಲ್ಲಿ ಪಕ್ಕದಲ್ಲಿ ಇದೇ ದಾರಿಯಲ್ಲಿ ಮುಂದಕ್ಕೆ ಹೋದ್ರೆ ಮನೆ ಇದೆ. ಆನೆ ನೋಡ್ಬಿಟ್ಟು ಬೈಕಿಂದ ಬಿದ್ದು ಕಾಲು ಮುರ್ಕೊಂಡಿದ್ರು ಅವರು. ಹೋದ್ಸರಿ ಇದು ಬಂದಾಗ ನ್ಯೂಸ್ ಮಾಡಿದಾಗ ಅದನ್ನ ಹೇಳಿದ್ದೆ, ಚಂದ್ರಶೆಟ್ಟಿ ಅಂತ ಅವ್ರದ್ದು. ಈಗ ಇಲ್ಲೂ ತುಂಬಾ ಮನೆಗಳಿದಾವೆ, ಮನೆಯಲ್ಲಿ ಮಕ್ಳು ಇರ್ತಾರೆ. ಆ ಮಕ್ಕಳು ಹೆದರ್ಕೊಳ್ಳಲ್ವಾ? ಏಕಾಏಕಿ ಆನೆಗಳು ಈ ಥರ ಓಡಾಡ್ತಿರುವಂಥ ಸಂದರ್ಭದಲ್ಲಿ ಅದು ನೋಡಿದಾಗ ಅಟ್ಲೀಸ್ಟ್ ಅವ್ರ ಮನೆಯಿಂದ ಹೊರಗಡೆ ಹೋಗಿ ಹೆದರ್ಕೊಳ್ಳೋಂಥ ಸ್ಥಿತಿ ಎದುರಾಗಿದೆ ಇಲ್ಲಿ ಅಂತ. ತುಂಬ ಎದುರಾಗಿದೆ ಸರ್. ಸ್ಕೂಲಿಗೆಲ್ಲ ಭಾರಿ ಹಿಂಸೆ ಆಗ್ಬಿಟ್ಟಿದೆ ಸೇರ್ಸೋಕ್ಕೆ. ಹಂಗಾಗಿ ಸ್ಕೂಲ್ಗಳಿಗೆ ನಾವೇ ತಗೊಂಡು ಬಿಟ್ಟು ಬರೋ ಪರಿಸ್ಥಿತಿ ಬಂದಿದೆ. ಬೆಳಗ್ಗೆ ಸಂಜೆ ಭಾರಿ ಹಿಂಸೆ ಆಗ್ಬಿಟ್ಟಿದೆ ಸ್ಕೂಲ್ ಮಕ್ಕಳದು. ಅಂದರೆ ಸರ್ ಇಂಥದ್ದೇ ಟೈಮ್ ಅಂತ ಏನಾದರೂ ಇದೆಯಾ ಆನೆಗಳು ಬರೋ ಅಂಥದ್ದಕ್ಕೆ, ಅಥವಾ ಎನಿ ಟೈಮ್ ಬರ್ತಾನೆ ಇರುತ್ತೆ ಹೇಗೆ ಅಂತದ್ದು? ಇಂಥ ಟೈಮ್ ಅಂತ ಏನಿಲ್ಲ ಸಹ, ಆನೆಗಳಿಗೆ ಎಲ್ಲ ಟೈಮು ಬರುತ್ತೆ. ಸ್ಕೂಲ್ಗೆ ಮಕ್ಳುಗಳು ಹೋದ್ರೆ ಟ್ಯೂಷನ್ ಮುಗಿಸ್ಕೊಂಡು 8 ಗಂಟೆ ಟೈಮಲ್ಲಿ ಕರ್ಕೊಂಬರ್ಬೇಕಾಗುತ್ತೆ. ರಾತ್ರಿ ಹೊತ್ತು ಓಡೋದಕ್ಕಾಗಲ್ಲ. ಮನೆಗೆ ದಿನನಿತ್ಯ ವಸ್ತುಗಳನ್ನು ತರೋಕ್ಕಾಗ್ತಾ ಇಲ್ಲ. ಮನೆಗೆ ಅನೌನ್ಸ್ಮೆಂಟ್ ಕರೆಕ್ಟಾಗಿ ಮಾಡ್ತಾ ಇಲ್ಲ. ನಮ್ಮದು ತೋಟದಲ್ಲಿ ಹಣ್ಣುಗಳು ಬಂದಿದೆ, ಹಣ್ಣು ಕುಯ್ಯೋಕ್ಕೆ ಜನ ತರೋಕ್ಕಾಗ್ತಾ ಇಲ್ಲ. ನಾವೇ ಮನೆಯವರೇ ಕುಯ್ಬೇಕು. ಹಾಳಾಗಿದ್ದು ಆನೆನೂ ಹಾಳು ಮಾಡ್ತಾ ಇದೆ. ಇತ್ಲಾಗ ಅರ್ಧ ಕುಯ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಅರ್ಧ ತೋಟದಲ್ಲೇ ಹಾಳಾಗ್ತಾ ಇದೆ. ಆಗ ನಮಗೆ ಮೆಸೇಜ್ ಆಗ್ತಾರೆ. ಏನಂತ ಮೆಸೇಜ್ ಆಗ್ತಾರೆ? ಆನೆಗಳು ಬರ್ತಾ ಇದೆ, ಆನೆಗಳು ಬರ್ತಾ ಇದೆ, ಸಕಲೇಶ್ಪುರದ ಭಾಗದಿಂದ ಬೇಲೂರು ಭಾಗಕ್ಕೆ ಬರ್ತಾ ಇದೆ ಅಂತ ಮೆಸೇಜ್ ಆಗ್ತಾರೆ. ಆಕ್ಚುಲಿ ಆನೆಗಳು ಸಕಲೇಶ್ಪುರ ಭಾಗದಿಂದ ಬೇಲೂರು ಭಾಗಕ್ಕೆ ಬರಬೇಕಾದ್ರೆ ಇವರು ಡ್ರೈವ್ ಮಾಡಬೇಕು. ನಮ್ಮ ಬೇಲೂರು ಭಾಗಕ್ಕೆ ಬರೋಕ್ಕಿಂತ ಮುಂಚೆನೇ ಇವ್ರು ಓಡಿಸ್ಬೇಕು ಆನೆಗಳನ್ನ. ಇವರು ಓಡಿಸ್ತಾ ಇಲ್ಲ, ಆನೆನ ಎಸ್ಕಾಟ್ ಮಾಡ್ತಾ ಇದ್ದಾರೆ. ಆನೆಗಳನ್ನ ನೋಡ್ಕೊಂಡು ಸಾಕ್ತಾ ಇರೋದು ಇವರು. ನೀಟಾಗಿ ಆನೆಗಳು ಅಂದ್ರೆ ಪ್ರತಿಯೊಂದು ಮೂಮೆಂಟು ನಿಮ್ಗೆ ಗಮನಕ್ಕಿರುತ್ತಾ? ಅಂದ್ರೆ ಹೇಳ್ತಿರ್ತಾರ, ಹೇಳ್ತಾರ ಹೆಂಗೆ ಕಮ್ಯುನಿಕೇಟ್ ಮಾಡ್ತಾರೆ ಅಂತ? ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ. ವಾಟ್ಸಪ್ ಗ್ರೂಪ್ ಅಲ್ಲಿ ಮೆಸೇಜ್ ಆಗ್ತಾನೆ ಇರ್ತಾರೆ. ಇಂಥ ಕಡೆ ಆನೆ ಬರ್ತಿದ್ದೇವೆ, ಇಂಥ ಕಡೆ ಆನೆ ಬರ್ತೇವೆ ಅಂತ ಮಾತ್ರ ಆಗ್ತಾರೆ. ಆನೆ ಜೊತೆ ಎಸ್ಕಾಟ್ ಮಾಡ್ಕೊಂಡು ಬರ್ತಾರೆ. ಮುಂದೆ ಕೇಳಿದ್ರ ಅಂದ್ರೆ ನೀವು ಆನೆ ಬರುತ್ತೆ ಅಂತ ಹೇಳೋಂಥವ್ರು ಆ ಬರ್ತಿರುವಂತ ಆನೆ ಹೆಂಗ್ ಓಡಿಸೋದು ಅನ್ನೋದ್ರ ಬಗ್ಗೆ ಯಾಕೆ ನೀವು ಗಮನ ಕೊಡ್ತಿಲ್ಲ? ಯಾಕೆ ನಮ್ಮ ಕಡೆ ಬರೋದಕ್ಕೆ ನೀವು ಅವಕಾಶ ಮಾಡ್ಕೊಡ್ತಿದ್ದೀರಾ? ನಿಮ್ ಕೆಲಸ ಏನು ಅಂತ ಏನಾದ್ರು ಕೇಳಿದಿರಾ? ಕೇಳ್ತಾನೆ ಇದೀವಿ, ಕ್ವಶನ್ ಮಾಡ್ತಾನೆ ಇದೀವಿ. ಅವ್ರು ಹೇಳ್ತಾರೆ ನಮಗೆ ಆನೆಗಳು ಓಡ್ಸೋಕೆ ಪರ್ಮಿಷನ್ ಇಲ್ಲ, ಆನೆಗಳು ಡ್ರೈವ್ ಮಾಡಕ್ ಪರ್ಮಿಷನ್ ಇಲ್ಲ ಅಂತ ಅಂತಾರೆ. ಹಂಗ ರೈತರುಗಳ ಜಾಗಕ್ಕೆ ಬರಕ್ ಪರ್ಮಿಷನ್ ಇದೆಯಾ ಅಂತ ಆನೆಗಳಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ. ಅರಣ್ಯ ಇಲಾಖೆಯವ್ರು ನೀವು ಹೋಗಿ ಕೇಳಿದ್ರೆ ನಮ್ಗೆ ಆನೆಗಳನ್ನ ಓಡಿಸೋದಕ್ಕೆ ಪರ್ಮಿಷನ್ ಇಲ್ಲ ಅಂತಾರೆ. ಹಾಗಾದ್ರೆ ಆನೆ ಬಂದು ನಿಮ್ಮನ್ನು ಸಾಯಿಸಿದ್ರು ಕೂಡ ಅಷ್ಟು ನೋಡ್ಕೊಂಡು ಇರಬೇಕಾ ಅವರು ಹೇಗೆ ಅಂತ? ತುಂಬ ಜನ ಸಾಯಿಸಿದ್ದಾರೆ ನಮ್ಮ ಭಾಗದಲ್ಲಿ. ಹೆಚ್ಚು ಕಡಿಮೆ ಒಂದು 90 ಜನ ಆನೆ ದಾಳಿಗೆ ಸತ್ತೋಗಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ನಮಗೆ ಯಾವುದೇ ರೀತಿಯಾದ ಮೆಸೇಜ್ಗಳು ಇರೋದಿಲ್ಲ ಕರೆಕ್ಟಾಗಿ. ನಾವೇ ಹೇಳ್ಬೇಕು ಅವರಿಗೆ, ನಾವು ಇಂಥ ಕಡೆ ಆನೆ ಬಂದಿದ್ದಾವೆ, ನೀವು ಬನ್ನಿ ಸ್ವಲ್ಪ ನಮಗೆ ಸ್ಪಂದಿಸಿ ಅಂತೇಳಿ ಹೇಳ್ಬೇಕು. ಆ ತದನಂತರ ಒಂದು ಹೆಚ್ಚು ಕಡಿಮೆ ಒಂದು 2 ಗಂಟೆ 3 ಗಂಟೆ ಬಿಟ್ಟು ಬರೋದು ಅವರು. ಈಗ ಲಾಸ್ಟ್ ಇತ್ತೀಚೆಗೆ ಸರ್ ನಾನೊಂದಷ್ಟು ಬರುವಾಗ ನಮ್ಮ ಸ್ನೇಹಿತರು ಒಂದಷ್ಟು ವೀಡಿಯೋಸ್ ತೋರಿಸ್ತಾ ಇದ್ರು. ಆನೆಗಳು ನಡು ರಸ್ತೆಯಲ್ಲಿ ರಾಜಾರೋಷವಾಗಿ ನಡ್ಕೊಂಡು ಬರ್ತಾ ಇತ್ತು. ಇನ್ನೊಂದಷ್ಟು ಆನೆಗಳು ದಂಡೆ ರಸ್ತೆನ ದಾಟ್ತಾ ಇದ್ವು. ಆ ಟೈಮಲ್ಲಿ ತುಂಬ ಜನ ಅಲ್ಲಿದ್ದರು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರರು ಅಂತ? ಇಲ್ಲ ಸರ್, ಹೆಚ್ಚು ಕಡಿಮೆ ಆದಮೇಲೆ ಬರೋದು. ಯಾವುದೇ ಇಲಾಖೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಅರಣ್ಯ ಡಿಪಾರ್ಟ್ಮೆಂಟ್ ಆಗಲಿ, ಯಾರೇ ಆಗಲಿ, ಒಂದು ಸಚಿವರಾಗಲಿ, ಒಂದು ಜಿಲ್ಲಾಧಿಕಾರಿಗಳಾಗಲಿ, ಒಂದು ತಹಶೀಲ್ದಾರರಾಗಲಿ, ಯಾರೇ ಆದ್ರೂ ನಮಗೆ ಯಾವುದೇ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ. ನಾವು ಎಲ್ಲ ರೀತಿಯೂ ಮನವಿ ಮಾಡಿದ್ದೀವಿ. ಮತ್ತು ಫಸ್ಟ್ ಆಫ್ ಆಲ್ ನಮಗೆ ರಸ್ತೆ ಸರಿ ಇಲ್ಲ, ಓಡಾಡೋಕ್ಕೆ ನಾವು ದಿನನಿತ್ಯ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಬರಬೇಕು. ಇದು ನಮ್ಮ ಹಳ್ಳಿ ಗ್ರಾಮ ಆಗಿರೋದ್ರಿಂದವ ನಮಗೆ ಎಲ್ಲ ರೀತಿಯೂ ಅನಾನುಕೂಲ ಜಾಸ್ತಿ ಆಗಿದೆ. ಈ ಆಲ್ಮೋಸ್ಟ್ ಈ ಸುತ್ತಮುತ್ತ ಎಷ್ಟು ಗ್ರಾಮಗಳು ಈ ರೀತಿ ಬೈದಿಂದ ಬದುಕ್ತಾ ಇದ್ದೀರಾ ನೀವು? ಆನೆಗಳ ಯಾವಾಗ ದಾಳಿ ಮಾಡುತ್ತೋ, ಯಾವಾಗ ಬರುತ್ತೋ, ಎಲ್ಲಿಗೆ ಬರುತ್ತೋ ಅನ್ನೋ ಬೈದಲ್ಲಿ ಎಷ್ಟು ಗ್ರಾಮದವ್ರು ಬದುಕ್ತಾ ಇದ್ದೀರಾ? ಬಿಕ್ಕೋಡು ಹೋಬಳಿಲಿ ಒಂದು 40-50 ಗ್ರಾಮಗಳಿರ್ಬೋದು. ನಾವು ಇದು ಮಾಡೋಂಗೆ ನೀವು ಇದು ಮಾಡೋ ಇಲ್ಲಿ ಸಮರ್ಪಕವಾಗಿ ಹೋಬಳಿ ಮಟ್ಟ ಇರೋದ್ರಿಂದ ಸರಿಯಾದ ಸ್ಕೂಲ್ಗಳಿಲ್ಲ. ಯಾವುದೇ ಮಕ್ಕಳುಗಳನ್ನಾಗಲಿ ಬೇಲೂರು, ಹಾಸನ್ನು ಆ ಥರ ಸ್ಕೂಲ್ಗಳಿಗೆ ಕಳಿಸ್ಬೇಕಾಗ್ತದೆ. ಆದರೆ ನಾವು ಏನೇ ಮಾಡಿದ್ರೆ ಆ ಸ್ಕೂಲ್ ಟೈಮಿಂಗ್ಸ್ನ ಪಿಕಪ್ ಮಾಡಬೇಕು ಅಂದರೆ 6 ರಿಂದ 7 ಗಂಟೆಗೇ ಮಕ್ಕಳುಗಳನ್ನ ಬಿಡಬೇಕಾಗ್ತದೆ. ವೆಹಿಕಲ್ ಯಾವುದು, ನೀವೇ ಈಗ ರಸ್ತೆ ನೋಡಿದಿರಿ, ಯಾವುದೇ ಸ್ಕೂಲ್ ಬಸ್ಗಳು ಇಲ್ಲಿ ಬರಲ್ಲ. ನಾವೇ ಮೇನ್ ರೋಡು ಇಲ್ಲ ಬಿಕ್ಕೋಡಿಗೆ ಮಕ್ಕಳುಗಳನ್ನ ಬಿಡಬೇಕಾಗ್ತದೆ.
ಅಂದರೆ ಆ 6 ಗಂಟೆಗೆ ಯಾವುದೇ ರೀತಿಯ 6 ಗಂಟೆ 7 ಗಂಟೆಗೆ ಅರಣ್ಯದಿಂದ ಯಾವುದೇ ರೀತಿ ಮೆಸೇಜ್ ಬರೋಲ್ಲ. ಕೆಲವೊಂದು ಮೆಸೇಜಿಗೆ ಆನೆಗಳು ನಮ್ಮ ತೋಟದಲ್ಲಿದ್ದರೆ ಅದಕ್ಕೆ ರೇಡಿಯೋ ಕಲರ್ ಹಾಕಿಲ್ಲ, ಅದು ಬಂದಿದೆ, ನಮಗೆ ಅದು ಮಾಹಿತಿ ಇಲ್ಲ ಅಂತಾರೆ. ನಾವೇ ಫೋನ್ ಮಾಡಿ ಅವರಿಗೆ ತಿಳಿಸ್ಬೇಕು. ಮತ್ತು ಕೆಲವೊಂದು ಭಾರಿ ಪ್ರಮಾಣದ ಬೆಳೆ ಹಾನಿ ಮಾಡ್ತಾ ಇದ್ದಾವೆ. ಬೆಳೆ ಹಾನಿ ಮಾಡಿದ್ರೆ ಸರ್ಕಾರದಿಂದ ಸುಮ್ಮನೆ ಘೋಷಣೆ ಮಾಡ್ತಿದ್ದಾರೆ, ಒಂದು ಕಾಫಿ ಗಿಡಕ್ಕೆ 400,000 ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ನಾವು ಏನಾದರೂ ಕಾಫಿ ಗಿಡಕ್ಕೆ ಬಂದರೆ ನೀವೇ ಒಂದು ಯಾವುದಾದ್ರೂ ಒಂದು ಆನೆ ಒಂದು ತೋಟದಲ್ಲಿ 1 ಎಕರೆಲಿ ನಿಂತರೆ 30ರಿಂದ 40 ಗಿಡಗಳನ್ನ ಹಾಳು ಮಾಡುತ್ತೆ ಅಂತಲೇ ಇಟ್ಕೊಳ್ಳಿ. 25ರಿಂದ 30 ಆನೆಗಳು ಒಟ್ಟಾಗಿ ಬಂದರೆ ಹತ್ತತ್ರ 100ರಿಂದ 200-300 ಗಿಡಗಳು ಹೋಗುತ್ತೆ. ನಾವು ಅರಣ್ಯ ಇಲಾಖೆಗಳು ಫೋನ್ ಮಾಡಿ ಅವರಿಗೆ GPS ಎಲ್ಲ ಮಾಡಿಸಿ ಇದು ಮಾಡಿದ್ರೆ ಅವ್ರು ಹೇಳ್ಬೋದು ಅಷ್ಟೇ, ಸರ್ಕಾರದಿಂದ ಇಷ್ಟು ಅಮೌಂಟ್ ಹಾಕ್ತಿದ್ದೀವಿ ಅಂತ. ಅವ್ರು ಈ ಥರ ಮಾಡಲ್ಲ. ಅಲ್ಲ ಸರ್, ನನಗೆ 500 ಗಿಡ ಹೋಗಿದೆ, ಇಷ್ಟೇ ಅಮೌಂಟ್ ಹಾಕಿದಾರೆ ಅಂದರೆ ಸರ್ ಸರ್ಕಾರದಿಂದ ಬಂದಿದೆ, ಎಲ್ಲರ ಜನಗಳಿಗೆ ಸ್ಪ್ಲಿಟ್ ಮಾಡ್ತೀವಿ ಅಂತಾರೆ. ಅವ್ರು ಹೇಳ್ಬೋದು ಅಷ್ಟೇ, ಒಂದು ಗಿಡಕ್ಕೆ ಇಷ್ಟು ಕೊಡ್ತೀವಿ ಅಂತ. ಆ ಬಂದಿರೋ ಅನ್ನೋದಾದ್ರೆ ಎಲ್ಲರಿಗೂ ಒಂದು ಹಂಚುತ್ತಾರೆ, ಏನೋ ಭಿಕ್ಷೆ ಹಾಕದ ರೀತಿ. ನಾವು ಭಿಕ್ಷೆ ಯಾವುದೋ ಕೇಳ್ತಾ ಇಲ್ಲ. ರೈತರುಗಳು ಈಗ ಎಲ್ಲ ಸ್ವಾವಲಂಬಿಗಳಾಗ್ಬಿಟ್ಟಿದ್ದಾರೆ. ಅವ್ರದ್ದು ನಮ್ಮ ಭಿಕ್ಷೆ ಯಾವುದು ಬೇಡ ನಮಗೆ. ಆನೆ ದಾಳಿಯಿಂದ ರಕ್ಷಣೆ ಕೊಡಿ ಅಷ್ಟೇ. ಮೇಡಮ್, ಈಗ ಎಷ್ಟೋ ಜನ ಕೂಲಿಗೆ ಬರಲ್ಲ ಅಂತಲ್ಲ, 300-400 ರೂಪಾಯಿ ಆಸೆಗೋಸ್ಕರ ನಾವು ಯಾಕೆ ಜೀವ ಕಳ್ಕೊಳ್ಬೇಕು ಅಂತೇಳಿ ನೀವು ಕೂಲಿಗೆ ಬನ್ನಿ ಅಂತಂದ್ರೆ ಬರಲ್ವಂತಲ್ಲ, ಯಾಕೆ ಅಂತ? ಅದೇ ಆನೆ ಬೇಕಾಗೆ ಬರ್ತಾ ಇಲ್ಲ, ಇನ್ನೇನು ಆನೆ ಅಂತಲೇ ಬರ್ತಾ ಇಲ್ಲ ಅಷ್ಟೇ. ಇನ್ನು ಏನು ಪ್ರಾಬ್ಲಮ್ಸ್ ಆಗ್ತಿದೆ ಇಲ್ಲಿ? ಬರೀ ಬಂದು ತೋಟನೆಲ್ಲ ಹಾಳು ಮಾಡಿ ಹೋಗ್ಬಿಡುತ್ತಾ? ರೋಡಿಂದ ಒಂದು ಸಮಸ್ಯೆ ಐತೆ ಪೂರ್ತಿ. ರೋಡಲ್ಲಂತೂ ಮಳೆ ಬಂದ್ರಂತೂ ತಿರ್ಗಾಕೆ ಆಗಲ್ಲ, ಇಲ್ಲಿ ವೆಹಿಕಲ್ಸು ತಿರ್ಗಕ್ಕಾಗಲ್ಲ, ಭಾರಿ ಹಿಂಸೆ. ಏನೇನು ತೋಟನ ಹಾಳು ಮಾಡುತ್ತೆ? ಒಂದ್ಸಲಿ ಆನೆಗಳೇನಾದ್ರೂ ದಂಡೆ ಬಂತು ಅಂದ್ರೆ, ಒಂದು 5-10 ಆನೆಗಳು ಬಂದು ಅಂದ್ರೆ ಏನೇನು ಇಲ್ಲಿ ಬಂದು ಹಾಳು ಮಾಡುತ್ತೆ? ಬೆಳೆನೆಲ್ಲ ಹಾಳು ಮಾಡುತ್ತೆ, ಗಿಡನೆಲ್ಲ ಮುರಿದಾಕುತ್ತೆ, ಅಡಿಕೆ ಎಲ್ಲ ಮುರಿದಾಕಿದೆ, ಸುಮಾರು ಅಡಿಕೆ ಮುರಿದಾಕಿದೆ. ಹಿಂಗೆ ಹಣ್ಣು ಎಲ್ಲ ತಿಂದು ಎಲ್ಲ ರೆಕ್ಕೆನೆಲ್ಲ ಮುರಿದು ಬಡ್ಡಿ ಎಲ್ಲ ಮುರಿದು ಹಾಕಿದಾವೆ, ತುಂಬಾ ಹಾಳು ಮಾಡಿದೆ. ರೋಡ್ ಬೇರೆ ಸರಿ ಇಲ್ಲ. ಇಲ್ಲೆಲ್ಲ ಮನೆಗಳು ಕಟ್ಕೊಂಡಿದ್ದೀರಲ್ಲ, ನಿಮ್ಮ ಮನೆ ಒಳಗಡೆ ಏನು ಬರಲ್ವ ಆನೆಗಳು? ಈ ಕಡೆ ಎಲ್ಲ ಬರುತ್ತೆ ಹೇಗೆ? ಮನೆ ಒಳಗೆ ಬರಲ್ಲ, ಮನೆ ಹೊರಗ ಮೂಲೆಲ್ಲ ತಿರ್ಗಾಡ್ತವೆ. ಮೊನ್ನೆ ಫಾರೆಸ್ಟ್ನರ್ ಇಲ್ಲಿ ಹೋಗ್ತಾ ಇದಾರೆ, ನೋಡ್ರಪ್ಪ ನಾವ್ ಹೆಂಗ್ ತಿರ್ಗಾಡೋದು, ಇಲ್ಲಿ ಆನೆ ಓಡಾಡ್ತಾ ಇದಾವಲ್ಲ, ಆನೆ ಹಿಡ್ಕೊಂಡಾಗ ಎಲ್ಲಾರ ಬುಡಕ್ ಹಾಕಲ್ವ ಅಂತ ನಾ ಕೇಳೋದಕ್ಕೆ ಏನಂದ್ರು ಗೊತ್ತಾ, ನಿಮ್ ದನ ಹಿಡ್ಕೊ ಹೋಗ್ಬಿಟ್ರೆ ಮನೆಗೆ ಬರ್ತವೆ, ನಾವ್ ಆನೆ ಎಲ್ಲಿ ಹಿಡ್ಕೊಂಡ್ ಬಿಡೋಣ ಅಂದ್ರು. ಅದಕ್ಕೆ ನಾನು ಏನು ಉತ್ತರ ಹೇಳ್ಬೇಕು? ಅಷ್ಟೊಂದು ಬೇಜವಾಬ್ದಾರಿತನದಿಂದ ಮಾತಾಡ್ತಾರ ಅವರು. ಹೌದು, ಈ ರೋಡ್ ನೋಡಿದ್ರೆ ಹಿಂಗೈತೆ. ನಾವಾಗ ಪ್ರಾಣಿಗಳ ಕಾಲ ಮಾಡ್ದಂಗೆ ಮಾಡ್ತಾ ಇದೀವಿ. ಈಗ ಮೊನ್ನೆ ಒಂದು ವಿಡಿಯೋ ನೋಡಿದಾಗ ಸರ್, ಆನೆ ಬರ್ತಿರೋ ಬಗ್ಗೆ ತುಂಬ ಜನ ಓಡ್ತಾ ಇದ್ರು. ಈಗ ಈ ರೋಡಲ್ಲಿ ರೋಡಲ್ಲಿ ಓಡಕ್ಕೆ ಹೋಗಿ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಬಿದ್ದರೆ ಆನೆ ಕಾಲಕ್ಕೆ ಸಿಗೋದಂತೂ 100% ಗ್ಯಾರಂಟಿ. ಅದು ಗ್ಯಾರಂಟಿನೇ ಇಲ್ಲ. ಆನೆ ಅಂದ್ರೆ ಎಲ್ಲರೂ ಕೆಲವು ಮುಖ 75% ಭಯ ಬಂದೇ ಬಿಡುತ್ತೆ. ಆನೆ ನೋಡಿದ ತಕ್ಷಣ ಇಲ್ಲಿ ಬರ್ತಾ ಇದೆ ಆನೆ ಅಂತಂದ್ರೆ. ಈ ರೋಡಲ್ಲಿ ಓಡೋದು ಅಂದ್ರೆ ಭಾಳ ಕಷ್ಟ. ಹೆಂಗೆ ಓಡೋಕ್ಕಾಗುತ್ತೆ? ಇಲ್ಲ, ಆನೆ ನಮಗೆ ಯಾವ ಕಡೆಯಿಂದ ಬರ್ತಾ ಇದ್ದಾನೆ ಅಂತ ಡೈರೆಕ್ಷನ್ನು ಇರಲ್ಲ. ಆನೆ ಬಂತು ನೋಡಿದ ತಕ್ಷಣ ಭಾಳ ಕಷ್ಟ ಇದೆ ಜೀವಕ್ಕೆ. ಈ ಟೈಮಲ್ಲಿ ನಾವು ಬಂದಿರೋ ಬೆಳೆನೆಲ್ಲ ಮನೆಗೆ ತಗೊಳ್ಳೋ ಟೈಮು ಆಲ್ಮೋಸ್ಟ್ ರೈತರದೆಲ್ಲ ಈ ಟೈಮಲ್ಲೇ ಬೆಳೆ ಬರೋದು. ಈಗ ನಾವು ಬೆಳೆ ತಗೋಬೇಕು ಅಂದರೆ ಹೊರಗಡೆ ಹೋಗಲೇಬೇಕು, ತೋಟಕ್ಕೆ ಹೋಗಬೇಕು, ನಾವು ಬೆಳೆ ತಗೊಂಡು ಮನೆಗೆ ಬರಬೇಕು. ಆ ಬೆಳೆ ಹೆಂಗೆ ತೊಗೊಳೋದು? ನಾವು ಹೋಗಿ ಒಂದು ಜೀವ ಕೈಲಿ ಇಟ್ಕೊಂಡು ಹೋಗೋದು. ಈಗ ಲೇಬರ್ ಕರ್ಕೊಂಡ್ರೆ ಲೇಬರು 10 ಗಂಟೆಗೆ ಬರ್ತೀವಿ ಅಂತಾರೆ, ಆಮೇಲೆ 1 to ಡಬಲ್ ಸಂಬಳ ಕೇಳ್ತಾರೆ. ಆಮೇಲೆ ನಮಗೆ 3 ಗಂಟೆಗೆ ಬಿಡಿ, 2 ಗಂಟೆಗೆ ಬಿಡಿ, ಆನೆ ಗಲಾಟೆ ನಾವು ಬರಲ್ಲ ಅಂತಾರೆ. ಈಗ ನಮಗೆ ಈಗ ಅವ್ರು ಯಾರೋ ಇನ್ನೊಬ್ರು ಹೇಳ್ತಾ ಇದ್ರು, ನಮ್ಮ ಬೆಳೆ ಇನ್ನೇನು ಕೊಯ್ಲಿಗೆ ಬಂದಿದೆ, ಲೇಬರ್ನ ಹುಡುಕ್ತಾ ಇದ್ದೀವಿ. ಏನು 500 ರೂಪಾಯಿ ಕೇಳೋ ಹತ್ರ 1000 ರೂಪಾಯಿ ಕೇಳ್ತಾರೆ. ಯಾಕಂದ್ರೆ ನಮ್ಗೆ ಅನಿವಾರ್ಯ ಇವಾಗ ಬೇಕೇ ಬೇಕು, ಇಲ್ಲಾಂದ್ರೆ ಕೊಯ್ಲು ಹೋಗುತ್ತೆ, ಇಲ್ಲ ನಾವೇ ಕೂರ್ಬೇಕು. ಸೊ ಇಂಥವೆಲ್ಲ ಸಮಸ್ಯೆಗಳು ಹೇಳ್ಕೊಂಡಿದ್ದೀರಾ ಅಧಿಕಾರಿಗಳಿಗೆ? ಸ್ವಾಮಿ, ಇಂಥವೆಲ್ಲ ಪ್ರಾಬ್ಲಮ್ಸ್ ಹೇಳಿದ್ದೀವಿ, ಎಲ್ಲ ಕಡೆಗೂ ಹೇಳಿದ್ದೀವಿ, ಯಾರು ಸ್ಪಂದಿಸ್ತಾ ಇಲ್ಲ. ತುಂಬ ಅನಾನುಕೂಲ ಆಗಿದೆ. ಅದರಲ್ಲೂ ಚಿಕ್ಕಬಿಕೋಡು ಹಳ್ಳಿಗದ್ದೆ ಗ್ರಾಮದಲ್ಲಂತೂ ನಮಗಂತೂ ತಿರುಗಾಡೋಕ್ಕೂ ಗೋಳಾಗಿದೆ ಆನೆ ಭಯದಿಂದ. ಮುಂದೆ ಏನು ಯಜಮಾನ್ರಿ ಈಗ ಏನು ಮಾಡೋಣ ಅನ್ಕೊಂಡಿದ್ದೀರಾ? ಹೋಗ್ಲಿ ನೆಕ್ಸ್ಟು ಶಾಶ್ವತ ಪರಿಹಾರ ಬೇಕು ನಮಗೆ. ಯಾವ ಥರ ಶಾಶ್ವತ ಪರಿಹಾರ ಅಂತಂದರೆ? ಆನೆ ಕಾರಿಡಾರ್ ಮಾಡಿ ಆನೆ ಇಲ್ಲಿಂದ ಸ್ಥಳಾಂತರ ಮಾಡಬೇಕು. ನಮಗೆ ಯಾವುದೇ ಪರಿಹಾರದ ಅವಶ್ಯಕತೆ ಇಲ್ಲ. ಎಷ್ಟು ಆನೆಗಳಿದಾವೆ ಈ ಭಾಗದಲ್ಲಿ? ಈ ಬಾರಿ ಒಂದು 40-45 ಆನೆಗಳು ಓಡಾಡ್ತಾ ಇದ್ದು, ಅವು ಹಗಲು ಪೂರ್ತಿ ಎಸ್ಟೇಟ್ ಒಳಗೆ ಇರ್ತವೆ. ಆ ನಂತರ ಪಕ್ಕದಲ್ಲಿ ಹಾಸಿ ಅಲ್ಲಿ ಬಿಕ್ಕೋಡು ಕೆರೆ ಇದೆ, ದೊಡ್ಡ ಕೆರೆ, ಅಲ್ಲಿ ನೈಟಲ್ಲಿ ಆ ಕೆರೆ ಈಜೋಡ್ಕೊಂಡು ಹೋಗ್ತವೆ. ಅದನ್ನು ನೋಡೋಕ್ಕೆ ಸಾಮಾನ್ಯವಾಗಿ 1,000 ಜನ ಸೇರ್ತಾರೆ. ಇಲ್ಲಿವರೆಗೂ ಎಷ್ಟು ಜನ ಸಾವನ್ನಪ್ಪಿದ್ರು? ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಬಂದಂತಹ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಏನು ಹೇಳ್ತಾ ಇದ್ರು ನಿಮಗೆ? ಸರ್, ಬಂದು ಸಾಂತ್ವನ ಹೇಳೋಗೋದು ಬಿಟ್ಟರೆ, ಓಡಿಸ್ತೀವಿ ಮಾಡ್ತೀವಿ ಅಂತ ಹೇಳೋದು ಬಿಟ್ಟರೆ ಏನು ಮಾಡಿಲ್ಲ ಸರ್. ಬರೀ ಪರಿಹಾರ ಕೊಡ್ತೀವಿ ಅಂದರೆ ಪರಿಹಾರನೂ ಕೊಟ್ಟಿಲ್ಲ. ನಾವು ಕೇಳಿದ್ವಿ ಮುಂಚೆ ಒಂದು ಸತಿ ಸ್ಟ್ರೈಕ್ ಮಾಡಿ ಎಲ್ಲ ಮಾಡಿ ನಾವು ವಹಿಸ್ಕೊಬಿಡಿ,
ನೀವು ಕೂಡ್ಕೊಳ್ಳಿ, ನಮಗೆ ಸರ್ಕಾರದ ಏನು ಎಲಿವೇಶನ್ ಡಬಲ್ ಕೊಡಿ ಅಂತ ಕೇಳಿದ್ವಿ. ಏನು ಹೇಳಲ್ಲ ಸರ್, ಬರ್ತೀವಿ ಆಯಿತು ನೋಡೋಣ ಹೋಗ್ತೀವಿ ಅಂತ ಅಷ್ಟೇ ಹೇಳ ಸರ್, ಏನೂ ಹೇಳಲ್ಲ. ಈಗ ಒಂದು ವೇಳೆ ಈಗೇನಾಗ್ತಿದೆ ಯಥಾಸ್ಥಿತಿಯಾಗೇ ಮುಂದುವರಿತಾ ಹೋಯಿತು, ಯಾವುದೇ ಬದಲಾವಣೆಗಳಾಗಿಲ್ಲ, ಅರಣ್ಯ ಇಲಾಖೆಯವರು ಸರಿಯಾಗಿ ಸ್ಪಂದನೆ ಮಾಡೋದಿಲ್ಲ, ಆನೆಗಳ ದಾಳಿ ಹಿಂಗೆ ನಿರಂತರವಾಗಿ ಆಗ್ತಾ ಇದೆ ಅಂತಂದರೆ ನೆಕ್ಸ್ಟ್ ನೀವೇನು ಮಾಡೋಣ ಅಂದ್ಕೊಂಡಿದ್ರಿ ಈ ಭಾಗದ ಜನರೆಲ್ಲರೂ? ನೆಕ್ಸ್ಟ್ ವಿಧಾನಸೌಧಕ್ಕೆ ಹೋಗಿ ಮುತ್ತಿಗೆ ಹಾಕ್ಬೇಕು ಸರ್ ನಾವು ಇನ್ನಷ್ಟು. ಯಾಕೆ ಅಂದರೆ ಇದುವರೆಗೂ ನಾವು ಕೇಳ್ಕೊ ಬಂದೀವಿ ಅಧಿಕಾರಿಗಳ, ಅವ್ರು ಕೇಳಿದ್ರೆ ಮೇಲಧಿಕಾರಿ ಹೇಳ್ಬೇಕು, ಅವ್ರು ಇದು ಹೇಳ್ಬೇಕು ಅಂತ ಹೇಳ್ತಾರೆ, ಅಷ್ಟು ಬಿಟ್ಟರೆ ಅದು ಅರಣ್ಯ ಸಚಿವರಿಗೂ ಮನವಿ ಮಾಡಿದ್ವಿ, ಶಾಸಕರಿಗೂ ಮನವಿ ಮಾಡಿದ್ವಿ, ಎಲ್ಲ ಬರೋದು ಆಹ್ವಾನ ಹೇಳೋದು ಹೋಗ್ಬಿಟ್ರೆ ಅವ್ರವ್ರದ್ದು ಇದು ನೋಡ್ಕೊಂತಾರೆ, ಅಷ್ಟು ಬಿಟ್ಟು ನಮ್ಮ ರೈತರ ಬಗ್ಗೆ ಕಾಳಜಿನೇ ಇಲ್ಲ. ಹಿಂದೆ ಏನಾದರೂ ಅರಣ್ಯ ಸಚಿವರು ಏನಾದರೂ ಈ ಕಡೆ ಬಂದಿದ್ರಾ? ಇಲ್ಲ ಸರ್, ಬಂದೇ ಇಲ್ಲ ಸರ್, ಬಂದೇ ಇಲ್ಲ. ಅನಾಹುತಗಳಾದಾಗಲೋ ಅಥವಾ ನಿಮ್ಮ ಬೆಳೆಗಳೆಲ್ಲ ಹಾಳಾದಂಥ ಸಂದರ್ಭದಲ್ಲೋ ಯಾವಾಗಾದ್ರೂ ಅಟ್ಲೀಸ್ಟ್ ಕನಿಷ್ಠ ಬಂದಿಲ್ಲ ಸರ್, ಬಂದಿಲ್ಲ. ಯಾವುದೇ ರೀತಿಯಾಗಿ ಅನಾಹುತ ಆದಾಗಲೂ, ಈ ದೊಡ್ಡ ಮಟ್ಟದಲ್ಲಿ ಅನಾಹುತ ಆದಾಗಲೂ ಬಂದಿಲ್ಲ. ಮತ್ತು ಇನ್ನೊಂದು, ನಮಗೆ ಶಾಶ್ವತವಾದ ಪರಿಹಾರ ಕೊಡಬೇಕು, ಇಲ್ಲ ನಮ್ಮನ್ನು ಬಿಡಬೇಕು, ಇಲ್ಲ ಆನೆಗಳನ್ನು ಬಿಡಬೇಕು ಅಷ್ಟೇ. ಅವೆರಡರಲ್ಲಿ ಯಾವ್ದಾದ್ರು ಒಂದು ತೀರ್ಮಾನ. ನಿಮ್ಮನ್ನೇ ಬೇರೆ ಕಡೆ ಸ್ಥಳಾಂತರ ಮಾಡಿ ನಿಮ್ಗೆ ಅದೇನು ಪರಿಹಾರ ಇದೆಯೋ ಅದನ್ನು ಕೊಡಬೇಕಾಗುತ್ತೆ. ಹೌದು ಸರ್, ಖಂಡಿತ ಹೌದು. ಇಲ್ಲ ಬಿಟ್ಟು ಹೋಗೋಕ್ಕೂ ರೆಡಿ ಇದ್ದೀರಾ ನೀವೆಲ್ಲರೂ? ಟೋಟಲ್ ಆಗಿ ನಾವು ಎಲ್ಲದಕ್ಕೂ ರೆಡಿ ಆಗಿದ್ದೀವಿ. ಇಲ್ಲ ಅವರು ಆನೆ ತಂದು ಇಲ್ಲೇ ಸಕ್ಕಬೇಕು, ಆನೆ ಕಾರಿಡಾರ್ ಮಾಡಿ ಇಲ್ಲ ನಮ್ಮನ್ನು ಸ್ಥಳಾಂತರ ಮಾಡಬೇಕು. ಇಲ್ಲ ನಾವು ಇರೋರೆಲ್ಲ ಇಲ್ಲಿ ಟೋಟಲ್ ಆಗಿ ಸಣ್ಣ ಪುಟ್ಟ ರೈತಾಪಿ ವರ್ಗನ ಇಲ್ಲಿರೋದು. ನಾವು ಬದುಕಕ್ಕೆ ಎಲ್ಲ ರೀತಿಯೂ ಕಷ್ಟ ಆಗಿದ್ದು, ತುಂಬ ಅನಾನುಕೂಲ ಜಾಸ್ತಿ ಆಗಿದೆ. ನಮಗೊಂದು ರಸ್ತೆ ವ್ಯವಸ್ಥೆನೂ ಸರಿ ಇಲ್ಲ, ಆನೆದು ಒಂದೇ ಅಂತಲ್ಲ, ರಸ್ತೆ ವ್ಯವಸ್ಥೆನೂ ಸಹ ಸರಿ ಇಲ್ಲ. ಯಾವುದೇ ರೀತಿ ನೋಡಿ ಹೆಂಗ್ ಆಗ್ಬಿಟ್ಟಿದ್ದಾರೆ ನಿಮ್ಮವ್ರು ಅಂದ್ರೆ, ಹುಟ್ಟೂರು ಬಿಟ್ಟೋಗೋಕ್ಕೂ ಕೂಡ ನಾವು ರೆಡಿ ಇದೀವಿ, ಬಿಕಾಸ್ ನಮ್ಮ ಜೀವ ಉಳಿಬೇಕಷ್ಟೇ. ನಮ್ಮ ಜೀವ ರಕ್ಷಣೆಗೋಸ್ಕರ ನಾವು ಗ್ರಾಮ ತೊರೆಯ ಅಂತ ಪರಿಸ್ಥಿತಿಲಿ ನಾವು ಈಗ ಇದ್ದೀವಿ. ಯಾಕೆಂದ್ರೆ ಸರ್ಕಾರ ತುಂಬ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಅರಣ್ಯ ಇಲಾಖೆಯವರು ಯಾವ ರೀತಿ ನಮಗೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಅಂದರೆ, ಅವ್ರನ್ನ ಸರ್ಕಾರದವರು ಒಬ್ರೊಬ್ರನ್ನ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಈಗ ಬಂದಿರೋವಂಥವ್ರು, ನಾನು ಈಗ ಬಂದಿದ್ದೀನಿ, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ, ದಯವಿಟ್ಟು ನಂಗೆ ಸಮಯಾವಕಾಶ ಕೊಡಿ ಅಂತ ಕೇಳ್ತಾರೆ. ಅದೇ ನಂತರ ಯಾವ್ದಾದ್ರು ಒಂದು ಸಾವಾದಾಗ, ಇಲ್ಲಿ ಆನೆ ತುಳಿದು ಸಾವಾದಾಗ ಜಿಲ್ಲಾಧಿಕಾರಿಗಳು ಬಂದಿರ್ತಾರೆ, ಅವರು ಸಮೇತ ಅದೇ ಮಾತು ಹೇಳ್ಬಿಟ್ಟು ಹೋಗ್ತಾರೆ, ಯಥಾಸ್ಥಿತಿ ನನಗೊಂದು ಶಾಶ್ವತ ಪರಿಹಾರ ಕೊಡ್ತೀನಿ, ಇದಕ್ಕೆ ಕಂಡುಹಿಡಿತೀನಿ, ನಾನು ಸ್ವಲ್ಪ ಮೇಲಿನ ಅಧಿಕಾರಿಗಳ ಜೊತೆ ಮಾತಾಡ್ಬಿಟ್ಟು ಇದಕ್ಕೆ ನನಗೊಂದು ಸಮಯಾವಕಾಶ ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಮತ್ತು ಅದ್ರ ಬಗ್ಗೆ ಎಲ್ಲೂ ಮಾತಾಡೋದು ಇಲ್ಲ. ಅವರ ಪಡಿಗೆ ಜಿಲ್ಲಾಧಿಕಾರಿನೂ ಸಮೇತ ಹಾಗೆ ನ್ಯೂಟ್ಲಾಗ್ಬಿಡ್ತಾರೆ. ಬರೀ ಆನೆ ಅಷ್ಟೇನಾ, ಬೇರೆ ಬೇರೆ ಕಾಡು ಪ್ರಾಣಿಗಳಿಂದಲೂ ಕೂಡ ಈ ಕಡೆ ಏನಾದರೂ ದಾಳಿಗಳು? ಕಾಡೆಮ್ಮೆಗಳಿದ್ದಾವೆ, ಅದು ಬಿಟ್ಟರೆ ಆನೆಗಳು ದಸರಾ ಆನೆ ಎಲ್ಲ ಕರೆಸ್ತಾರೆ. ದಸರಾ ಆನೆ ಕರೆಸ್ಬಿಟ್ಟು ಒಂದು ಸ್ವಲ್ಪ ದಿನ ಕಾಲ ಇದು ಓಡಿಸೋದು. ಪಾಪುದ ಆನೆಗಳನ್ನ ಮಾತ್ರ ಕರ್ಕೊಂಡು ಹೋಗ್ತಾರೆ. ಏನಿಲ್ಲಿ ಲೂಟಿ ಮಾಡ್ತಿದ್ದಾವೆ ಆನೆಗಳನ್ನ, ಅದೇನು ಇದು ಮಾಡಲ್ಲ, ಕರ್ಕೊಂಡೋಗಲ್ಲ. ಇಲ್ಲೇ ರಾಜಾರೋಷವಾಗಿ ಇದೇ ರೋಡಲ್ಲಿ ಇಲ್ಲೆಲ್ಲ ಆರಾಮಾಗಿ ತಿರುಗಾಡ್ತಿದ್ದಾವೆ. ನಾವು ಮೊನ್ನೆ ಎಲ್ಲ ವೀಡಿಯೋ ಮಾಡಿ ಹಾಕಿದ್ವು ಸ್ವಲ್ಪ ಮನೆ ಮೇಲ್ಗಡೆ. ಸ್ಕೂಲಿಗೆ ಮಕ್ಳನ್ನ ಬಿಡಕ್ಕೆ ಹೋದಾಗ ಇಲ್ಲಿಂದ ಒಂದು ನಮ್ಮೂರು ಮತ್ತು ಪಕ್ಕದೂರಿಂದ ಒಂದು 30-40 ಜನ ಮಕ್ಕಳಿದ್ದಾವೆ, ಕಾಲೇಜ್ ಮಕ್ಕಳು, ಅಂಗನವಾಡಿ ಮಕ್ಕಳೆಲ್ಲ. ಅವರಿಗೆಲ್ಲ ಬಿಡೋಕ್ಕೆ ಭಾರಿ ತೊಂದರೆ ಆಗುತ್ತೆ. ನಾವು ಬೆಳಗ್ಗೆ 7 ಗಂಟೆಗೆಲ್ಲ ಎದ್ದೋಗ್ಬೇಕು, ಟ್ಯೂಷನ್ ಇರುತ್ತೆ, ಸ್ಕೂಲ್ಗಳು, ಬಸ್ನ ಪಿಕಪ್ ಮಾಡಬೇಕು. ಇಲ್ಲಿಂದ ಚಿಕ್ಕಮಂಗ್ಳೂರು, ಹಾಸನಿಗೆ ಹೋಗೋರೆಲ್ಲ ಇದ್ದಾರೆ ಕಾಲೇಜ್ ಮಕ್ಕಳು. ಅದು ಬಿಟ್ಟರೆ ಲೇಬರ್ಸು, ಅದೆಲ್ಲ ಭಾರಿ ತೊಂದರೆ ಆಗುತ್ತೆ ನಮಗೆ. ಈ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ, ನೀವು ಹೋರಾಟ ಮಾಡಿದ್ರು ಕೂಡ ವ್ಯರ್ಥ ಅಂತ ಅನಿಸಿದ್ರೆ ನೆಕ್ಸ್ಟ್ ನೀವು ಏನು ಮಾಡೋಣ ಅಂದ್ಕೊಂಡಿದ್ರ ಅಂತ? ನಾವೇನು ಹೇಳ್ತಾ ಇದ್ದೀವಿ, ಗ್ರಾಮ ತೊರೆಯೋಕ್ಕೂ ರೆಡಿ ಇದ್ದೀವಿ ಅಂತ ಹೇಳಾಗಿದೆ ಎಲ್ಲರೂ. ಗ್ರಾಮಸ್ಥರಲ್ಲಿರೋದು ಅದೇ ರೀತಿ. ಇನ್ನು ಮುಂದಕ್ಕೆ ಅವರಿಗೆ ಅಧಿಕಾರಿಗಳು ಬಿಟ್ಟಿದ್ದು. ಅಂದರೆ ನಿಮಗೇನು ಬೆಳೆ ಏನಾದರೂ ಹಾನಿ ಆದಾಗ ಅದಕ್ಕೆ ಪರಿಹಾರ ಬೇಡ, ನಮಗೆ ಪರಿಹಾರ ಬೇಡ, ನಮ್ಗೆ ಬೇಕಿರೋ ಅಂಥದ್ದು ಏನಂತ ಆನೆ ದಾಳಿ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಷ್ಟೇ ನೀವು ಕೇಳ್ತಿರೋ ಅಂಥದ್ದು. ಆನೆ ಸ್ಥಳಾಂತರ ಮಾಡಬೇಕು ಸರ್. ಇಲ್ಲಿ ಆನೆ ಅಂತ ಇಲ್ಲೇ ಬರಬಾರ್ದು ಶಾಶ್ವತವಾಗಿ. ನಮಗೆ ಇಲ್ಲ ಅಂತಂದರೆ ಫುಲ್ ಏನಿದೆ ವಹಿಸ್ಕೋಬೇಕು. ಇಲ್ಲ ಅಂದರೆ ನಾವು ಕೇಳಿರಿ ಆನೆ ಯಾರು ಸತ್ತು ಅಂದ್ರೂ ಮಾತಾಡಲ್ಲ ಸರ್. ಈ ನಾಯಿ ಏನಾರು ಬಂದರೆ ಕಂಪ್ಲೇಂಟ್ ಕೊಡಿ ಅಂತಾರೆ, ಹಸು ಬಂದರೆ ಕಂಪ್ಲೇಂಟ್ ಕೊಡಿ ಅಂತಾರೆ. ಆನೆ ಯಾಕೆ ಇದು ಮಾಡೋಕ್ಕಲ್ಲ ಕಂಪ್ಲೇಂಟ್ ಕೊಡಿ? ಯಾರಿಗೆ ಕೊಡೋದು ಕಂಪ್ಲೇಂಟ್ ಆನೆ ಮೇಲೆ? ಏನು ಹೇಳ್ತೀರಾ ಕೊನೆಯದಾಗಿ? ನಮಗೆ ಸಹ ಸರ್ಕಾರ ಸವಲತ್ತುಗಳು, ರೋಡ್ ಒಂದು ಕೊಡಿಸಿ ಆನೆ ಒಂದು ಸ್ಥಳಾಂತರ ಮಾಡಿಸ್ಕೊಡಿ. ಮೇಲೆ ಅವ್ರಿಗೆ ಹೇಳಿದಿರಾ ರೋಡ್ ಒಂದು ಹಾಕ್ಸಿ ಅಂತ? ಸುಮಾರು ಸರಿ ಸಹ ಸ್ಟ್ರೈಕ್ ಮಾಡಿ. ಈಗ ನಮ್ಮ ಇದರಲ್ಲಿ ಉಳ್ಳಳ್ಳಿ ಸುರೇಶ್ ಅವರು ಗೊತ್ತಾ ಅವ್ರಿಗೆ, ಉಳ್ಳಳ್ಳಿ ಸುರೇಶ್ ಅವ್ರಿಗೆ ಸಮಸ್ಯೆಗಳು ಯಾವಾಗಾದ್ರೂ ವಿಧಾನಸೌಧದಲ್ಲಿ ಧ್ವನಿ ಎತ್ತಿದ್ದಾರೆ? ಆನೆಗಳ ದಾಳಿ ಬಗ್ಗೆ ಆಗಿರ್ಬೋದು, ರೋಡ್ನ ಸಮಸ್ಯೆ ಬಗ್ಗೆ ಆಗಿರ್ಬೋದು. ಉಸ್ತುವಾರಿ ಸಚಿವರು ಇಲ್ಲಿವರೆಗೂ ನಮ್ಮ ಬಿಕ್ಕೋಡ್ ಹೋಬ್ಳಿಗೆ ಸಮಿತಿನೂ ಬಂದಿಲ್ಲ. ಇದ್ರ ವಿಚಾರ ಆಗಿ ಸುಮಾರು ಸ್ಟ್ರೈಕ್ ಆಗಿದೆ. ಆನೆಗಳನ್ನು ತಗೊಂಬರ್ತಾರೆ, ಪಾಪದ 4 ಆನೆ ಹಿಡಿತಾರೆ, ಪಾಪದ 4 ಆನೆ ಕಳಿಸ್ತಾರೆ. ಲೂಟಿ ಮಾಡೋದಾನೆ ಲೂಟಿ ಮಾಡ್ತಾನೇ ಇದೆ. ಪಾಪದಾನೆ 4 ಹಿಡಿತಾರೆ, ಕಳಿಸ್ತಾರೆ, ಆಟ ಆಡ್ಕೊಂಡು ಹೋದಂಗೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸ್ಥಳಾಂತರ ಮಾಡಬೇಕು, ನಮ್ಮ ಸ್ಥಳಾಂತರ ಮಾಡಲಿ, ನಮ್ಮ ಸರ್ಕಾರ ಸವಲತ್ತುಗಳು ಕೊಡಿಸ್ತೀವಿ ಅಂತ ನಾವು ಕೇಳ್ಕೊಂತೀವಿ. ದಯವಿಟ್ಟು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇವ್ರಿಗಿಲ್ಲಿ ಯಾವುದೇ ಭಯ ಇಲ್ಲದೆ ಬದುಕುವಂತೆ ಮಾಡಿಕೊಡ್ಲಿ ಅನ್ನುವಂಥದ್ದು ನಮ್ಮ ನ್ಯೂಸ್ 18ನ ಆಶಯ ಕೂಡ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.